ನಾಳೆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದರ್ಶನ ಪಡೀಲಿಕ್ಕೆ ಈ ದೇಶದ ಉಪರಾಷ್ಟ್ರಪತಿಗಳು ಆಗಮಿಸ್ತಿದ್ದಾರೆ. ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ನಲ್ಲಿ ಒಂದು ಕನ್ವೆ ರೂಪದಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಇರಬೇಕು ಮತ್ತು ಆಂಬುಲೆನ್ಸ್ ಇರಬೇಕು. ಆದರೆ ನಮ್ಮ ದುರ್ದೈವ ಅಂತಂದರೆ ಒಂದು ಜಿಲ್ಲಾ ಕೇಂದ್ರ, ಇಲ್ಲಿ ಯಾವುದೇ ರೀತಿಯ ಹಾರ್ಟ್ ಸ್ಪೆಷಲಿಸ್ಟ್ಗಳು ಯಾರೂ ಕೂಡ ಒಬ್ಬರು ಇಲ್ಲ. ಇಲ್ಲಿ ಜನಗಳಿಗೆ ಏನಾರ ಹೃದಯ ಸಂಬಂಧಿತ ಏನಾರ ಕಾಯಿಲೆಗಳು ಇಲ್ಲ ಅವಘಡಗಳೇನಾರ ಸಂಭವಿಸಿದ್ರೆ ಅವ್ರನ್ನ ಬೆಂಗಳೂರು ಅಥವಾ ಮೈಸೂರಿಗೆ ಕರ್ಕೊಂಡೋಗ್ಬೇಕು. ಇವತ್ತು ಯಾವ ರೀತಿ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ, ಜಿಲ್ಲಾಡಳಿತ ಇವತ್ತು ಕಾನ್ವೇನಲ್ಲಿ ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ನ ಕಳಿಸ್ಬೇಕು ಅಂತೇಳಿ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗಿರ್ತಕ್ಕಂಥದ್ದು ಇದು ಭಾಳ ಶೋಚನೀಯ ಸಂಗತಿ. ಒಂದು ಕಡೆ ರಾಷ್ಟ್ರದ ವಿಚಾರಗಳನ್ನ ಮಾಡ್ಕೊಂಡು ಉಡಾಫೆ ಕಾಲಹರಣ ಮಾಡ್ತಿರ್ತಕ್ಕಂಥ ಏನು ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರು ಈ ಕೂಡಲೇ ಗಮನ ಹರಿಸಿ ಜಿಲ್ಲಾ ಕೇಂದ್ರ ಇದು ಬಡವರು ಬಗ್ಗರು ಏನೇ ಒಂದು ಹಾರ್ಟ್ ಸಮಸ್ಯೆ ಆದರೂ ಕೂಡ ಅವ್ರಿಗೆ ಚಿಕಿತ್ಸೆ ಸಿಗಬೇಕು ಅಂತ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ನ ಜಿಲ್ಲಾ ಆಸ್ಪತ್ರೆಗೆ ನೇಮಕ ಮಾಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಯಾಕೆಂತಂದರೆ ಇಲ್ಲಿ ಸಚಿವರಿಗೆ ಕಳೆದ ಬಾರಿ ನಾಯಿ ಕಡಿತದಿಂದ ಮದ್ದೂರಿನ ಹೆಣ್ಮಗಳು ಒಂದು ಸಣ್ಣ ಮಗು ಒಂದು ಹಸು ನಿಕ್ತು. ಆ ಸಂದರ್ಭದಲ್ಲೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಾಯಿ ಕಚ್ಚಿರತಕ್ಕಂಥ ಔಷಧಿ ಕೊಡಲಿಕ್ಕೂ ಮದ್ದೂರು ತಾಲೂಕು ಕೇಂದ್ರದಲ್ಲಿ ಒಂದು ನಾಯಿ ಕೂಡ ಲಭ್ಯ ಇರಲಿಲ್ಲ. ಇಲ್ಲೇನು ಅಂತಂದರೆ ಇಲ್ಲಿ ಹೆಡ್ ಇಂಜುರಿ ಆದರೂ ಕೂಡ ಒಂದೇನೋ ಟ್ರಾಮಾ ಕೇರ್ ಸೆಂಟರ್ ಆಗಬೇಕು ಅಂತೇಳಿ ಕಳೆದ ಸರ್ಕಾರಗಳೆಲ್ಲ ನಿಶ್ಚಯ ಮಾಡಿದರು. ಇಲ್ಲೇನೋ ಇಚ್ಛಾಶಕ್ತಿ ಕೊರತೆಯಿಂದ ಈ ಟ್ರಾಮಾ ಕೇರ್ ಸೆಂಟರ್ ಮೈಸೂರಿಗೆ ಹೋಯಿತು. ಯಾಕೆಂತಂದರೆ ಇನ್ ಬಿಟ್ವೀನು ಮೈಸೂರು ಮಂಡ್ಯ ಹೆದ್ದಾರಿನಲ್ಲಿ ಇಲ್ಲ ಬೆಂಗಳೂರು ಹೆದ್ದಾರಿನಲ್ಲಿ ಏನಾರ ಒಂದು ಆಕ್ಸಿಡೆಂಟ್ ಹೆಡ್ ಇಂಜುರಿ ಆದರೆ ತತ್ಕ್ಷಣಕ್ಕೆ ಏನಾರ ಅವ್ರಿಗೆ ಚಿಕಿತ್ಸೆ ಸಿಗಬೇಕು ಅಂದರೆ ಟ್ರಾಮಾ ಸೆಂಟರ್ ಆಗಬೇಕಾಯ್ತಿತ್ತು. ಇಲ್ಲ ಹಾರ್ಟಿಗೆ ಸಂಬಂಧಪಟ್ಟಿದ್ದಂಥದ್ದು ಯಾವ್ದಾರ ಒಂದು ಸೆಂಟ್ರ್ ಇರಬೇಕಾಯ್ತಿತ್ತು, ತಜ್ಞ ವೈದ್ಯರಾರೇ ಆಗಿತ್ತು. ಆದರೆ ಇಚ್ಛಾಶಕ್ತಿ ಇಲ್ಲ. ಇವರೇನಾದ್ರು ಉಡಾಫೆ ಹಾಕ್ಕೊಂಡು ಕಾಲಹರಣ ಮಾಡ್ಕೊಂಡು ಗ್ಯಾರಂಟಿ ಗುಂಗ್ಲಿದ್ದಾರೆ ಮತ್ತು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಹೊರತು ಬಡವರ ಬಗ್ಗೆ ಕಾಳಜಿ ಇಲ್ಲ. ಏನು ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಕನಿಷ್ಠ ಒಂದು ಹಾರ್ಟ್ ಸ್ಪೆಷಲಿಸ್ಟ್ನ ನೇಮಕ ಮಾಡಬೇಕು ಅನ್ನೋ ಒಂದು ಪರಿಜ್ಞಾನವೂ ನಮ್ಮ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಇಲ್ಲ. ಇದು ದುರ್ದೈವ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮಂಜುನಾಥ್.